ಚಿರಂಜೀವಿ ಮಲಗುವ ಕೋಣೆಯಲ್ಲಿ ಇದೆ ಸ್ಟಾರ್ ಹೀರೋಯಿನ್ ಫೋಟೋ. ಯಾಕೆ ಗೊತ್ತಾ? ಮೆಗಾಸ್ಟಾರ್ ಚಿರಂಜೀವಿ ಹೊಸ ಸಿನಿಮಾ ಸೆಟ್ಟೇರಿದೆ. ಮೆಗಾಸ್ಟಾರ್ ಚಿರಂಜೀವಿ ಹೊಸ ಸಿನಿಮಾ ಸೆಟ್ಟೇರಿದೆ. ಬಹುನಿರೀಕ್ಷಿತ ವಿಶ್ವಂಬರ ಸಿನಿಮಾ ರಿಲೀಸ್ಗೂ ಮುನ್ನವೇ ಹೊಸ ಚಿತ್ರಕ್ಕೆ ಚಿರಂಜೀವಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವರ ಮುಂದಿನ ಸಿನಿಮಾಗೆ ಖ್ಯಾತ ನಿರ್ದೇಶಕ ಅನಿಲ್ ರವಿಪುಡಿ ನಿರ್ದೇಶನ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಚಿತ್ರದ ಮುಹೂರ್ತ ಸಮಾರಂಭ ಜರುಗಿದೆ. ಚಿತ್ರಕ್ಕೆ ವಿಕ್ಟರಿ ವೆಂಕಟೇಶ್ ಕ್ಲಾಪ್ ಮಾಡಿ ಶುಭ ಕೋರಿದ್ದಾರೆ. ನಿರ್ಮಾಪಕ ಅಲ್ಲು ಅರವಿಂದ್ ಕ್ಯಾಮೆರಾಗೆ ಚಾಲನೆಯನ್ನ ನೀಡಿದರು. ಖ್ಯಾತ ನಿರ್ದೇಶಕ ಕೆ ರಾಘವೇಂದ್ರ ಫಸ್ಟ್ ಶಾಟ್ಗೆ ಆಕ್ಷನ್ ಕಟನ ಹೇಳಿದ್ದಾರೆ. ಖ್ಯಾತ ನಿರ್ಮಾಪಕರಾದ ದಿಲ್ ರಾಜು ಹಾಗೆ ಸ್ಕ್ರಿಪ್ಟ್ ಹಸ್ತಾಂತರಿಸಿದ್ದಾರೆ. ಮುಹೂರ್ತ ಸಮಾರಂಭದಲ್ಲಿ ನಿರ್ದೇಶಕರಾದ ಬಾಬಿ, ವಸಿಷ್ಠ, ಶ್ರೀಕಾಂತ್ ವಡೇಲ, ಖ್ಯಾತ ಕಥೆಗಾರ ರಾಜಮೌಳಿ ತಂದೆ ವಿಜಯೇಂದ್ರ ಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸದ್ಯ ಮೆಗಾಸ್ಟಾರ್ ವಿಶ್ವಂಭರ ಚಿತ್ರದ ಮೇಲೆ ಪ್ರೇಕ್ಷಕರಿಗೆ ನಿರೀಕ್ಷೆ ಇದೆ. ಮಲ್ಲೇಡಿ ವಸಿಷ್ಠ ನಿರ್ದೇಶನ ಮಾಡ್ತಾ ಇರುವ ಈ ಚಿತ್ರದ ಬಗ್ಗೆ ಕುತೂಹಲ ಇದೆ. ಮೆಗಾಸ್ಟಾರ್ ಚಿರಂಜೀವಿ ಬಗ್ಗೆ ತಿಳಿಯದೇ ಇರುವ ಚಿತ್ರಪ್ರೇಮಿಗಳು ಯಾರಿಲ್ಲ. ನಟ ತಮ್ಮ ನಿರಂತರ ಕಠಿಣ ಪರಿಶ್ರಮ, ಅಪಾರ ಪ್ರತಿಭೆ ಮತ್ತು ಅದ್ಭುತ ನೃತ್ಯ ಹೀಗೆ ಅನೇಕ ವಿಚಾರಗಳಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇದೀಗ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವೊಂದು ವೈರಲ್ ಆಗ್ತಾ ಇದೆ. ಹೌದು, ಯಾವುದೇ ಹಿನ್ನೆಲೆ ಇಲ್ಲದೆ ಉದ್ಯಮಕ್ಕೆ ಪ್ರವೇಶಿಸಿ ಖ್ಯಾತಿಗೆ ಏರಿ ತೆಲುಗು ಪರದೆಯಲ್ಲಿ ಮೆಗಾ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಚಿರಂಜೀವಿ ಅನೇಕ ಹೊಸ ಕಲಾವಿದರಿಗೂ ಮಾರ್ಗದರ್ಶನವನ್ನ ನೀಡಿರುವ ನಟ. ಆದರೆ ಅವರನ್ನ ಗೌರವಿಸುವ ಅನೇಕ ಜನರಿದ್ರು. ಚಿರಂಜೀವಿ ಕೂಡ ಯಾರನ್ನಾದರೂ ತನ್ನ ನೆಚ್ಚಿನವರೆಂದು ಪರಿಗಣಿಸುತ್ತಾರೆ. ಅವರು ಇಂದಿಗೂ ಈ ಒಬ್ಬರನ್ನ ಅತ್ಯಂತ ಗೌರವದಿಂದ ಕಾಣ್ತಾರೆ. ಯಾರು ಗೊತ್ತಾ? ಅವರು ಬೇರೆ ಯಾರೂ ಅಲ್ಲ, ಮಹಾನ್ ನಟಿ ಸಾವಿತ್ರಿ. ಸಾವಿತ್ರಿಯ ಬಗ್ಗೆ ಚಿರಂಜೀವಿಗೆ ಇರುವ ಅಭಿಮಾನ ಅಪಾರವಾದದ್ದು. ಸಾವಿತ್ರಿಯವರ ಮಗಳು ವಿಜಯ ಕೂಡ ಇದೇ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಒಮ್ಮೆ ಅವರು ಚಿರಂಜೀವಿಯ ಮನೆಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಹೋದಾಗ ಚಿರಂಜೀವಿ ಬಗ್ಗೆ ಅಚ್ಚರಿಯ ಸಂಗತಿಯನ್ನ ತಿಳ್ಕೊಂಡೆ ಅಂತ ಹೇಳ್ಕೊಂಡಿದ್ರು. ಏನದು ಹಾಗಾದ್ರೆ? ಹೌದು, ನಟ ಮಲಗುವ ಕೋಣೆಯಲ್ಲಿ ಸಾವಿತ್ರಮ್ಮ ಫೋಟೋವನ್ನ ಇಟ್ಕೊಂಡಿದ್ದಾರಂತೆ. ನಟ ಮೊದಲು ನಟಿ ಸಾವಿತ್ರಮ್ಮ ಮುಖ ನೋಡಿನೇ ಹೇಳ್ತಾರಂತೆ. ನಾನು ಪ್ರತಿದಿನ ಬೆಳಗ್ಗೆ ಅವರ ಫೋಟೋವನ್ನ ನೋಡ್ತೀನಿ ಅಂತ ಚಿರು ಹೇಳಿದ್ರು ಅಂತ ವರದಿಯಾಗಿದೆ. ಇದಲ್ಲದೆ ವಿಜಯ ಮೊದಲಿಗೆ ಇದನ್ನ ನಂಬಿರಲಿಲ್ಲ. ಆದರೆ ಚಿರಂಜೀವಿಯವರು ತಕ್ಷಣ ಮಲಗುವ ಕೋಣೆಯಿಂದ ಸಾವಿತ್ರಮ್ಮನ ಫೋಟೋವನ್ನ ಹೊರತೆರಗಿದು ಅವರಿಗೆ ತೋರಿಸಿದ್ರಂತೆ. ಚಿರಂಜೀವಿ ಅವರಿಗೆ ಸಾವಿತ್ರಿ ಅವರ ನಟನೆ, ವ್ಯಕ್ತಿತ್ವ ಇವೆಲ್ಲವೂ ಅಪಾರ ಸ್ಫೂರ್ತಿ ನೀಡಿದೆ ಅಂತ ವರದಿಯಾಗಿದೆ. ತಮ್ಮ ನೆಚ್ಚಿನ ನಾಯಕಿ ಯಾರು ಅನ್ನುವ ಪ್ರಶ್ನೆಗೆ ಚಿರಂಜೀವಿ ಸಾವಿತ್ರಮ್ಮ ಅನ್ನುವ ಉತ್ತರಸ್ಥ ತಮ್ಮ ಗೌರವ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ಸಾವಿತ್ರಿಯವರ ಪತಿ ಜೆಮಿನಿ ಗಣೇಶನ್ ಬಗ್ಗೆಯೂ ಎಲ್ರಿಗೂ ತಿಳಿದಿದೆ. ಜೆಮಿನಿ ಗಣೇಶನ್ ಟಾಲಿವುಡ್ನಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಚಿರಂಜೀವಿ ಸಿನಿಮಾ ವಿಚಾರಕ್ಕೆ ಬರುವುದಾದರೆ ಟಾಲಿವುಡ್ನ ಹಿರಿಯ ನಾಯಕನಾಗಿ ತಮ್ಮ ಸಾಮರ್ಥ್ಯವನ್ನ ಇಂದಿಗೂ ಕೂಡ ಸಾಬೀತುಪಡಿಸುತ್ತಿದ್ದಾರೆ. ಹಿಂದಿನ ಪೀಳಿಗೆಯ ಯುವ ನಾಯಕರಿಗೂ ಕಠಿಣ ಸ್ಪರ್ಧೆಯನ್ನ ನೀಡ್ತಾ ಇದ್ದಾರೆ ಮತ್ತು ಮುನ್ನಡೆದಿದ್ದಾರೆ. ರೀ ಎಂಟ್ರಿಯಲ್ಲಿ ಚಿರಂಜೀವಿಯ ಹವಾ ಎದ್ದು ಕಾಣುತ್ತೆ. ಸದ್ಯ ಮೆಗಾಸ್ಟಾರ್ ವಿಶ್ವಂಬರ ಚಿತ್ರದ ಮೇಲೆ ಪ್ರೇಕ್ಷಕರಿಗೆ ನಿರೀಕ್ಷೆ ಇದೆ. ಮಲೇಡಿ ವಸಿಷ್ಠ ನಿರ್ದೇಶನ ಮಾಡ್ತಾ ಇರುವ ಈ ಚಿತ್ರದ ಬಗ್ಗೆ ಬಹಳ ಕುತೂಹಲ ಇದೆ. ಸುಮಾರು 200 ಕೋಟಿ ಬಜೆಟ್ನಲ್ಲಿ ತಯಾರಾಗ್ತಿರುವ ಚಿತ್ರ. ಹೌದು, ಈ ಚಿತ್ರವನ್ನ ಫ್ಯಾಂಟಸಿ ಡ್ರಾಮಾ ಪರಿಕಲ್ಪನೆಯೊಂದಿಗೆ ನಿರ್ಮಿಸಲಾಗ್ತಾ ಇದೆ. ಸರಿಯಾಗಿ 3 ದಶಕಗಳ ಹಿಂದೆ ಬಂದ ಜಗದೇಕ ವೇರುಡು ಅತಿಲೋಕ ಸುಂದರಿ ಸಿನಿಮಾದಿಂದ ಅಂದಿನ ಪ್ರೇಕ್ಷಕರು ವಿಭಿನ್ನ ಅನುಭವ ಪಡೆದಂತೆ ವಿಶ್ವಂಬರ ಸಿನಿಮಾ ನೋಡುವವರಿಗೂ ಮಲ್ಲಿಡಿ ವಸಿಷ್ಠ ಕೂಡ ಅದೇ ಅನುಭವವನ್ನ ನೀಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಆ ಚಿತ್ರದ ಬಗ್ಗೆ ಮೆಗಾ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆಗಳನ್ನು ಕೂಡ ಹೊಂದಿದ್ದಾರೆ. ಕನ್ನಡತಿ ಅಶಿಕಾ ರಂಗನಾಥ್ ಈ ಚಿತ್ರದಲ್ಲಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ, ತ್ರಿಷಾ ಕೃಷ್ಣನ್, ಕುನಾಲ್ ಕಪೂರ್ ಅಭಿನಯಿಸಿದ್ದಾರೆ. 200 ಕೋಟಿ ಬಜೆಟ್ ಅಲ್ಲಿ ಈ ಸಿನಿಮಾ ತಯಾರಾಗಿರುವಂತದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.